ಮಡಿವಾಳ ಮಾಚಿದೇವ ಜಯಂತಿಗೆ ಸಂಬಂಧಪಟ್ಟಂತೆ ಮಡಿವಾಳ ಮಾಚಿದೇವರ ಇತಿಹಾಸ ಮತ್ತೆ ಅವರ ಕಾಲದ ವೈಚಾರಿಕ ಸಾಹಿತ್ಯದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮತ್ತೆ ಐತಿಹಾಸಿಕ ಮತ್ತೆ ವೈಚಾರಿಕ ಹಿನ್ನೆಲೆಯಲ್ಲಿನ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪವನ್ನು ಮಾಡೋದಕ್ಕೆ. ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ 12ನೇ ಶತಮಾನ ತುಂಬಾ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಶತಮಾನ ಅಂತ ಭಾವಿಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಕಲ್ಯಾಣ ಚಾಲುಕ್ಯರು ಅಧಿಕಾರವನ್ನ ಕಳ್ಕೊಂಡು ಕಲಚೂರಿಗಳು ಅಧಿಕಾರವನ್ನ ನಡೆಸುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಆದಂತಹ ಅಂತಹ ಬದಲಾವಣೆಗಳಿಗೆ ಮೂಲಕವಾಗಿ ಉಗಮಗೊಂಡಂತಹ ಒಂದು ವಿಶಿಷ್ಟವಾದಂತಹ ಒಂದು ಕ್ರಾಂತಿಯೇ ಒಂದು ಚಳುವಳಿಯೇ ಅದು ಬಸವ ಕಲ್ಯಾಣದಲ್ಲಿ ಅಥವಾ ಕಲ್ಯಾಣದಲ್ಲಿ ಉಂಟಾದಂತಹ ಒಂದು ಚಳುವಳಿ ಅಂತ ನಾವು ಭಾವಿಸ್ತಾ ಹೋಗ್ತೇವೆ. ಮುಖ್ಯವಾಗಿ ಈ ಚಳುವಳಿಯನ್ನ ಕುರಿತು ನಾನಾ ರೀತಿಯಾದಂತಹ ವಿಶ್ಲೇಷಣೆಗಳನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಸಾಮಾಜಿಕವಾದಂತಹ ವಲಯ, ವೈಚಾರಿಕ ವಲಯಕ್ಕಷ್ಟೇ ನಾವು ಸೀಮಿತ ಮಾಡಿ ಮಾತನಾಡ್ತಕ್ಕಂಥದ್ದು ನಾವು ಗುರುತಿಸ್ತೇವೆ. ಆದರೆ ಇತಿಹಾಸದ ನೆಲೆಯಲ್ಲಿ ನಾವು ನೋಡಿದಾಗ 12ನೇ ಶತಮಾನ ಕರ್ನಾಟಕದ ಒಂದು ವಿಶಿಷ್ಟವಾದ ಆರ್ಥಿಕ ಕ್ರಾಂತಿ, ಎಕನಾಮಿಕ್ ಸಿಚುಯೇಷನ್ ಹಿನ್ನೆಲೆಯಿಂದ ನಾವು ನೋಡಿದಾಗ ಇದು ಆರ್ಥಿಕ ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಆರ್ಥಿಕ ಕ್ರಾಂತಿ ಅಂತ ಹೇಳಿದ್ರೆ ಅತ್ಯಂತ ಕೆಳಮಟ್ಟದಲ್ಲಿದ್ದಂತಹ ಸಮುದಾಯಗಳಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಾಮಾಜಿಕ ನ್ಯಾಯ ಸಿಕ್ಕಿ ಬಿಜ್ಜಳನ ಒಂದು ಪ್ರಾಬಲ್ಯ ಕಳೆದು ಬಹುಸಂಖ್ಯಾತವಾದಂತಹ ಒಂದು ಏನಿದೆಯಲ್ಲ ಆ ಸಮುದಾಯಗಳಿಗೆ ವಿಶೇಷವಾಗಿ ಆರ್ಥಿಕ ಸ್ಥಾನಮಾನಗಳು ಸಿಕ್ಕಂತಹ ಒಂದು ವಲಯ ಅಂತ ಹೇಳಿದ್ರೆ ಈ ಒಂದು 12ನೇ ಶತಮಾನದ ವಚನ ಸಾಹಿತ್ಯದ ಚಳವಳಿ ಅಂತ ನಾವು ಭಾವಿಸ್ತೇವೆ. ಕರ್ನಾಟಕದಲ್ಲಿ ವೀರಶೈವರು, ಲಿಂಗಾಯತರು ಅಂತ ಏನ್ ನಾವು ಕರ್ಕೊಳ್ತಾ ಇದ್ದೇವೆ, ಪ್ರಬಲವಾಗಿ ಒಂದು ಭೂಮಿ, ಆಸ್ತಿ, ಅಧಿಕಾರ ಇವೆಲ್ಲ ಏನು ಅನುಭವಿಸ್ತಾ ಇದ್ದಾರೆ ಅವೆಲ್ಲವುಗಳು ಕೂಡ 12ನೇ ಶತಮಾನದ ವಚನ ಸಾಹಿತ್ಯದ ಒಂದು ಫಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗ್ಬಿಟ್ಟು ಆರ್ಥಿಕ ದೃಷ್ಟಿಯಿಂದ ಕೂಡ ನಮಗೆ 12ನೇ ಶತಮಾನದ ವಚನ ಸಾಹಿತ್ಯದ ಚಳವಳಿ ಕೂಡ ವಿಶೇಷವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ 12ನೇ ಶತಮಾನದ ಈ ಚಳವಳಿ ಇನ್ನು ಉಳಿದಂತಹ ದಲಿತ ಸಮುದಾಯಗಳು, ಕೆಳವರ್ಗದ ಸಮುದಾಯಗಳಿಗೆ ಅದು ಲಭಿಸಲಿಲ್ಲ, ಕೆಲವೇ ವರ್ಗಗಳಿಗೆ ಮಾತ್ರ ಅದು ಸೀಮಿತ ಆಯಿತು ಅಂತ ಕೂಡ ನಾವು ಇತಿಹಾಸದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ಇಡೀ ವಚನ ಸಾಹಿತ್ಯದಲ್ಲಿ ಪ್ರಧಾನವಾಗಿ ಪಾತ್ರವನ್ನ ವಹಿಸಿ ಆ ಇಡೀ ವಚನ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ಸ್ವರೂಪವನ್ನ ಕೊಡುವುದರ ಮೂಲಕ ಒಂದು ರಾಜಕೀಯ ಸಾಂಸ್ಕೃತಿಕ ಆಯಾಮಗಳನ್ನ ಸೃಷ್ಟಿಸಿದಂತಹ ಒಬ್ಬ ಏಕೈಕ ಶಿವಶರಣ ಅಂತ ಹೇಳಿದ್ರೆ ಅದು ವೀರಗಂಟಿ ಮಡಿವಾಳ ಮಾಚಯ್ಯ ನೋಡಿ.